ರಾಮನವಮಿಯ ಡಿಜೆ ಗಲಾಟೆಗೆ ಯುವಕನೊಬ್ಬನೇ ಬಲಿಯಾಗಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಡಿಜೆ ಸೌಂಡ್ ಹೆಚ್ಚಾಗಿದ್ದಕ್ಕೆ ಇನ್ನೊಂದು ಗುಂಪಿನಿಂದ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಗಲಾಟೆ ಮಾಡಿ ಗುರುಸಿದ್ದಪ್ಪ ಅಂಬಿಗೇರೆ ಎಂಬಾತನ ಈ ಸಂದರ್ಭದಲ್ಲಿ ಚಾಕುವಿನಿಂದ ಇರಿಯಲಾಗಿದೆ. ಹಳೆಯ ಹುಬ್ಬಳ್ಳಿಯ ಗೌಸಿಯಾ ಟೌನ್ನಲ್ಲಿ ಘಟನೆ ನಡೆದಿದ್ದು ಮೊಹಮ್ಮದ್ ಆಸಿಫ್ ಸುರೇಶ್ ಅಂಬಿಗೇರಾಗೆ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಘಟನೆ ಸಂಬಂಧ 4 ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಡಿಜೆ ಸೌಂಡ್ ಜಾಸ್ತಿ ಮಾಡಿದ್ದೆ ಈ ಕಾರಣನ ಹೇಗೆ ಅಂತೇಳಿ, ಹಾಗೆ ಆತನ ಸ್ಥಿತಿ ಹೇಗಿದೆ ಪರಶುರಾಮ್? ನಿಜ ನವಿತಾ, ಈಗಾಗಲೇ ಏನು ತಡರಾತ್ರಿವರೆಗೂ ರಾಮನವಮಿಯ ಮೆರವಣಿಗೆಯನ್ನ ಹುಬ್ಬಳ್ಳಿ ನಗರದಾದ್ಯಂತ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಡಿಜೆ ಸೌಂಡ್ ಹೆಚ್ಚಾಗಿದೆ ಅನ್ನುವಂತ ಕಾರಣಕ್ಕಾಗಿ ಒಂದು ಗುಂಪಿನ ಯುವಕರು ಬಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಯುವಕರು ಜಗಳಕ್ಕೆ ನಿಲ್ತಾರೆ. ಹೀಗಾಗಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಗಾಯಗೊಂಡ ಯುವಕರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರು ಚಿಕಿತ್ಸೆಯನ್ನ ಪಡೆದು ಮತ್ತೆ ವಾಪಸ್ ಮೆರವಣಿಗೆಗೆ ತೆರಳಿದ್ದಾರೆ. ಅಲ್ಲಿ ಹೋಗಿ ಪರಸ್ಪರ ಮತ್ತೆ ಹೊಡೆದಾಟ ಆಗಿದೆ. ಈ ಸಂದರ್ಭದಲ್ಲಿ ಕಲ್ಲು ಮತ್ತು ಚೂರಿಯಿಂದ ಹಲ್ಲೆಯನ್ನ ಮಾಡಲಾಗಿದೆ. ಚೂರಿ ಇರ್ತಕ್ಕೆ ಒಳಗಾಗಿದ್ದಂತಹ ಗುರುಸಿದ್ದಪ್ಪ ಅಂಬಿಗೇರ್ ಅನ್ನುವಂಥವರು ಸ್ಥಳದಲ್ಲಿಯೇ ಸಾಕಷ್ಟು ರಕ್ತಸ್ರಾವದಿಂದ ಬಳಲ್ತಾ ಇದ್ರು. ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಈ ಸಂದರ್ಭದಲ್ಲಿ ಅವರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಹೀಗಾಗಿ ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಈ ಒಂದು ಗಲಾಟೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರೋದ್ರಿಂದಾಗಿ ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಏನು ಗೌಸಿಯಾ ಟೌನ್ ಮತ್ತು ಇಸ್ಲಾಂಪುರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಕಿಡ್ನಾಪರ್ಸ್ ಮೇಲೆ ಪೊಲೀಸ್ ಫೈರಿಂಗ್ ನಡೆದಿದೆ. ಯುವತಿಯೊಬ್ಬಳನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸಲು ತೆರಳಿದಾಗ ಪೊಲೀಸ್ ಮೇಲೆ ದಾಳಿ ಮಾಡಲಾಗಿದೆ. ಈ ವೇಳೆ ಪೊಲೀಸ್ ಪೇದೆಗೆ ಚಾಕುವಿನಿಂದ ಇರಿದಾಗ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ನಂತರ ಆರೋಪಿಗಳು ಹಿಡಿತಕ್ಕೆ ಸಿಗದಿದ್ದಾಗ ಆರೋಪಿಗಳಾದ ಸೆಲ್ವಕುಮಾರ್ ಮತ್ತು ಶಂಕರನ್ ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಚಾಕು ಇರಿತಕ್ಕೆ ಒಳಗಾದ ಪೊಲೀಸ್ ಪೇದೆ ಮಹಂತೇಶ್ ಹಾಗೂ ಇಬ್ಬರು ಆರೋಪಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮತದಾರರಿಗೆ ಅಭ್ಯರ್ಥಿಗಳು ಭಾರೀ ಆಮಿಷ ಒಡ್ತಾ ಇದ್ದಾರೆ. ಬೆಳಗಾವಿ ಶಾಸಕ ಅಶೋಕ್ ಪಟ್ಟಣ ಮತದಾರರಿಗೆ ಸೀರೆ, ವಾಚ್ ಭಾಗ್ಯ ಕೊಟ್ಟಿದ್ದಾರೆ. ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ವಾಚ್, ಸೀರೆ ವಿತರಣೆ ಆಗಿದೆ. ಅಂಗನವಾಡಿ ಕಾರ್ಯಕರ್ತರ ಮೂಲಕ ಹಲಗತ್ತಿ ಗ್ರಾಮದಲ್ಲಿ ಹಂಚಿಕೆಯಾಗಿದ್ದು ವಾಚಲ್ಲಿ ಶಾಸಕ ಅಶೋಕ್ ಪಟ್ಟಣ ಸಿಎಂ ಭಾವಚಿತ್ರ ಇದೆ. ಇತ್ತ ಕೋಲಾರದಲ್ಲಿ ಕೆಜಿಎಫ್ ತಾಲೂಕಿನ ಸ್ವರ್ಣ ಪ್ಯಾಸೆಂಜರ್ ರೈಲಲ್ಲಿ ಪ್ರಯಾಣಿಕರಿಗೆ ಉಚಿತ ಲಂಚ್ ಬ್ಯಾಗ್ ವಿತರಣೆಯಾಗಿದೆ. ಕೆಜಿಎಫ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎನ್ ಶ್ರೀನಿವಾಸ್ ಸುಮಾರು 2,000 ಪ್ರಯಾಣಿಕರಿಗೆ ಬ್ಯಾಗ್ ವಿತರಿಸಿದ್ದಾರೆ. ನಿನ್ನೆ ಸಂಜೆ ಮಾರಿಕುಪ್ಪಂ ರೈಲು ನಿಲ್ದಾಣಕ್ಕೆ ಮುಖಂಡರೊಂದಿಗೆ ಆಗಮಿಸಿ ಲಂಚ್ ಬ್ಯಾಗ್ ವಿತರಿಸಿ ಶ್ರೀನಿವಾಸ್ ಮತಯಾಚನೆ ಮಾಡಿದ್ದಾರೆ. ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಈಗಾಗಲೇ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಸಾಕಷ್ಟು ಕಡೆಗಳಲ್ಲಿ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಅದರಲ್ಲೂ ಕೂಡ ಬೆಳಗಾವಿ ಶಾಸಕ ಅಶೋಕ್ ಪಟ್ಟಣ ಮತದಾರರಿಗೆ ಸೀರೆ, ವಾಚ್ ಭಾಗ್ಯವನ್ನ ಕರುಣಿಸಿದ್ದಾರೆ. ಅದರಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಹಲಗತ್ತಿ ಗ್ರಾಮದಲ್ಲಿ ವಾಚ್ ಆಗಿರಬಹುದು, ಸೀರೆ ವಿತರಣೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ವಾಚಲ್ಲಿ ಶಾಸಕ ಅಶೋಕ್ ಪಟ್ಟಣ ಅವರ ಹಾಗೆಯೇ ಸಿಎಂ ಅವರ ಭಾವಚಿತ್ರವನ್ನು ಕೂಡ ಹಾಕಿ ಅಲ್ಲಿ ಕೊಡಲಾಗಿದೆ. ಇನ್ನೊಂದು ಕಡೆ ಕೋಲಾರದ ದೃಶ್ಯಗಳನ್ನು ನೀವು ಗಮನಿಸೋದಾದ್ರೆ ಕೆಜಿಎಫ್ ತಾಲೂಕಿನ ಸ್ವರ್ಣ ಪ್ಯಾಸೆಂಜರ್ ರೈಲಲ್ಲಿ ಪ್ರಯಾಣಿಕರಿಗೆ ಉಚಿತ ಲಂಚ್ ಬ್ಯಾಗ್ ಅನ್ನು ಕೂಡ ಅಲ್ಲಿ ವಿತರಣೆ ಮಾಡಿರೋದನ್ನು ಗಮನಿಸಬಹುದು. ಕೆಜಿಎಫ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎನ್ ಶ್ರೀನಿವಾಸ್ ಸುಮಾರು 2,000 ಪ್ರಯಾಣಿಕರಿಗೆ ಲಂಚ್ ಬ್ಯಾಗ್ ಅನ್ನ ವಿತರಿಸಿದ್ದಾರೆ. ಮಾರಿಕುಪ್ಪಂ ರೈಲು ನಿಲ್ದಾಣಕ್ಕೆ ಮುಖಂಡರೊಂದಿಗೆ ಆಗಮಿಸಿ ಅವರು ಲಂಚ್ ಬ್ಯಾಗ್ ಅನ್ನ ವಿತರಿಸಿ ಮತಯಾಚನೆ ಕೂಡ ಮಾಡಿದ್ದಾರೆ. ಮಂಡ್ಯದ ಮೇಲುಕೋಟೆಯಲ್ಲಿ ಇವತ್ತು ವಿಶ್ವಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದೆ. ಜಿಲ್ಲಾ ಖಜಾನೆಯಿಂದ ವೈರಮುಡಿ ಮತ್ತು ರಾಜಮುಡಿಯನ್ನ ಮೇಲುಕೋಟೆಗೆ ಕೊಂಡೊಯ್ಯಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಜಿಲ್ಲಾ ಖಜಾನೆಯಿಂದ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ರಾಜಮುಡಿ ಮತ್ತು ವೈರಮುಡಿಯನ್ನು ಹೊರತೆಗೆಯಲಾಯಿತು. ಜಿಲ್ಲಾ ಖಜಾನೆಯಲ್ಲಿ ರಾಜಮುಡಿ ಮತ್ತು ವೈರಮುಡಿಗೆ ಪ್ರಥಮ ಪೂಜೆ ಸಲ್ಲಿಸಿ ಕೆಲಕಾಲ ಖಜಾನೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕಿಡಲಾಯಿತು. ನಂತರ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಲ್ಲಿಂದ ಪಾಂಡವಪುರ ಮಾರ್ಗವಾಗಿ ಮೇಲುಕೋಟೆಗೆ ಕೊಂಡೊಯ್ಯಲಾಯಿತು. ಈ ವೇಳೆ ಮಾಜಿ ಶಾಸಕ ಚೆಲುವರಾಯ ಸ್ವಾಮಿ ದಂಪತಿ ವೈರಮುಡಿಗೆ ವಿಶೇಷ ಪೂಜೆ ಸಲ್ಲಿಸಿದರು.
ಮುಡಿ ಮತ್ತೆ ರಾಜಮುಡಿ ಎರಡನ್ನೂ ಟ್ರೆಷರಿಯಿಂದ ಇವಾಗ ತೆಗೆದುಕೊಂಡಿದ್ದಾರೆ. ಈಗ ಅದು ನಮ್ಮ ಎಂಟೈರ್ ರೂಟ್ ಮೇಲ್ಕೋಟೆವರೆಗೂ ಇಲ್ಲಿ ಲಕ್ಷ್ಮೀ ಜನಾರ್ದನ ಟೆಂಪಲ್ ನಲ್ಲೇ ಪೂಜೆ ನಡೆದು ನಂತರ ನೆಕ್ಸ್ಟ್ ಹೈವೇ ಮುಖಾಂತರ ಕಿರಂಗೂರ್ ಸರ್ಕಲ್ ಮುಖಾಂತರ ಮೇಲ್ಕೋಟೆಗೆ ತಲುಪತ್ತೆ. ಸಂಜೆ 6:30-7 ಗಂಟೆ ಅಷ್ಟೊತ್ತಿಗೆ ತಲುಪತ್ತೆ. ಅದಕ್ಕೆ ಸರಿಯಾದ ಒಂದು ಭದ್ರತೆಯ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಎಂಟೈರ್ ರೂಟಲ್ಲೇ ಒಂದು ಎಸ್ಕಾರ್ಟ್ ಪಾಯ್ಲೆಟ್ನ ವ್ಯವಸ್ಥೆ ಇದೆ. ವೆಪನ್ ಇರುವಂತಹ ಗಾರ್ಡ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಆ ರೂಟ್ನಲ್ಲೇ ಹಳ್ಳಿಗಳಲ್ಲೂ ಕೂಡ ವೈರ್ಮುಡಿ ರಾಜಮುಡಿಗೆ ಒಂದು ಡೆಸಿಗ್ನೇಟೆಡ್ ಪಾಯಿಂಟ್ಸ್ ಅಲ್ಲೇ ಪೂಜೆ ಕೂಡ ನಡೆಯುತ್ತೆ. ಚಿಕ್ಕಬಳ್ಳಾಪುರದ ನೆಲ್ಲುಕುಂಟೆ ಕೆರೆಗೆ ವಿಲ್ಲಾಗಳ ವಿಷಕಾರಿ ತ್ಯಾಜ್ಯ ಸೇರ್ತಾ ಇರೋದ್ರಿಂದ ಸುತ್ತಮುತ್ತಲ ಕೊಳವೆ ಬಾವಿಗಳು ಅಪಾಯದ ಅಂಚಿಗೆ ತಲುಪಿವೆ. ಬಫರ್ ಝೋನ್ನಲ್ಲಿ 3800 ಫ್ಲಾಟ್ಗಳು ನಿರ್ಮಾಣವಾಗಿದ್ದು ಕಾನೂನನ್ನ ಗಾಳಿಗೆ ತೂರಿ ಖಾಸಗಿ ಕಂಪನಿಗಳು ಅಂಧಾ ದರ್ಬಾರ್ ನಡೆಸುತ್ತಿದೆ. ಪ್ರಾವಿಡೆಂಟ್ ವೆಲ್ವರ್ತ್ ಸಿಟಿ ಹೆಸರಿನ ಖಾಸಗಿ ಕಂಪನಿಯ ಫ್ಲಾಟ್ಗಳಿಂದ ತ್ಯಾಜ್ಯ ಸಂಸ್ಕರಣೆ ಮಾಡದ ಕೊಳಚೆ ನೀರು ನೇರವಾಗಿ ನೆಲ್ಲುಕುಂಟೆ ಕೆರೆಗೆ ಸೇರ್ತಾ ಇದೆ. ಇದರಿಂದಲೇ ಸುತ್ತಮುತ್ತಲ ಗ್ರಾಮದ ಜನರು ಹಾಗೆಯೇ ಹಸು ಕುರಿ ಮೇಯಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಆಗ್ತಿದ್ರು ಮಾತ್ರ ಅಧಿಕಾರಿಗಳು ಇನ್ನೂ ಕೂಡ ಕಣ್ಮುಚ್ಚೆ ಕುಳಿತಿದ್ದಾರೆ ಅನ್ನೋದೇ ವಿಪರ್ಯಾಸ.